ಸೂಪರ್ ಇಂಟೆಂಟ್ ಪೊಲೀಸ್ ಮತ್ತಲ್ಲಿದ್ರು ಸಸ್ಪೆನ್ಷನ್ ಇದ್ರು ಡ್ಯೂಟಿಲೇ ಇರ್ತಾರೆ. ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ. ಇಂದಿಗೆ 5ನೇ ದಿನ. ಕಿಚ್ಚನ ಲಕ್ಕಿ ಡೇಟ್ ಕ್ರಿಸ್ಮಸ್ಗೆ ಮಾರ್ಕ್ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಹಬ್ಬ ಹಾಗೂ ಹೊಸ ವರ್ಷದ ರಜೆಯ ಮೂಡ್ನಲ್ಲಿರುವ ಪ್ರೇಕ್ಷಕರಿಗೆ ಪಕ್ಕಾ ಮಾರ್ಕ್ ಹಾಗೂ ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಕೊಡುವ ಪ್ಲಾನ್ ಮಾಡಿದ್ದರು. ಕೇವಲ 6 ತಿಂಗಳಲ್ಲಿ ಸಿನಿಮಾ ಮುಗಿಸಿರುವ ಮಾರ್ಕ್ ಕಲೆಕ್ಷನ್ ಮೇಲೆ ಇಡೀ ಚಿತ್ರರಂಗ ಕಣ್ಣಿಟ್ಟಿತ್ತು. ಒಂದು ವೇಳೆ ಮಾರ್ಕ್ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗಳನ್ನ ಬರೆದರೆ ಈ ಸಿನಿಮಾ ಗೆದ್ದಂತೆ. ಅಲ್ಲದೆ ಮಾರ್ಕ್ ಕನ್ನಡ ಚಿತ್ರರಂಗಕ್ಕೆ ಮಾದರಿಯಾಗುತ್ತೆ. ಕಿಚ್ಚ ಸುದೀಪ್ ಸಿನಿಮಾ ಮೊದಲ ದಿನ ಭರ್ಜರಿ 15.9 ಕೋಟಿ ಕಲೆಕ್ಷನ್ ಮಾಡಿತ್ತು. ನಂತರದ ದಿನಗಳಲ್ಲಿ ಕಲೆಕ್ಷನ್ ಸ್ಟಡಿ ಆಗಿದೆ. ಸುದೀಪ್ ಸಿನಿಮಾ ವರ್ಷದ ಕೊನೆಯಲ್ಲಿ ದಾಖಲೆ ಕಲೆಕ್ಷನ್ ಮಾಡುತ್ತೇವೆಂಬ ನಿರೀಕ್ಷೆ ಇದೆ. ಇನ್ನು ಹೊಸ ವರ್ಷದ ಸಂಭ್ರಮದಲ್ಲಿರುವ ಜನರು ಥಿಯೇಟರ್ಗೆ ಬಂದು ಸಿನಿಮಾ ನೋಡುತ್ತಾರೆಂಬ ಲೆಕ್ಕಾಚಾರ ಹಾಕಲಾಗಿದೆ. ಅಲ್ಲದೆ ಸಂಕ್ರಾಂತಿವರೆಗೂ ಬಿಗ್ ಸಿನಿಮಾಗಳು ಇಲ್ಲದೆ ಇರೋದ್ರಿಂದ ಅಲ್ಲಿವರೆಗೂ ಮಾರ್ಕ್ಗೆ ಅನುಕೂಲ. ಹಾಗಿದ್ದರೆ 4ನೇ ದಿನ ಮಾರ್ಕ್ ಗಳಿಸಿದ್ದೆಷ್ಟು ಅನ್ನುವುದನ್ನ ನೋಡುವುದಾದರೆ 2025ರ ಕೊನೆಯಲ್ಲಿ ಬಿಡುಗಡೆಗೊಂಡ ಕನ್ನಡದ ಸಿನಿಮಾಗಳಲ್ಲಿ ಮಾರ್ಕ್ ಕೂಡ ಒಂದು. ಹೀಗಾಗಿ ವರ್ಷದ ಕೊನೆಯಲ್ಲಿ ಮಾರ್ಕ್ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರುತ್ತಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿವೆ. ಅದರಲ್ಲೂ 4ನೇ ದಿನ ಮಾರ್ಕ್ ಕಲೆಕ್ಷನ್ ಸ್ಟಡಿಯಾಗಿದೆ. ಸ್ಯಾಕ್ಮಿಲ್ಕ್ ವರದಿ ಪ್ರಕಾರ ಮಾರ್ಕ್ 4ನೇ ದಿನ 3.50 ಕೋಟಿ ಕಲೆಕ್ಷನ್ ಮಾಡಿದೆ. 3ನೇ ದಿನಕ್ಕೆ ಹೋಲಿಕೆ ಮಾಡಿದ್ರೆ 4ನೇ ದಿನ 30 ಲಕ್ಷ ಅಧಿಕ ಕಲೆಕ್ಷನ್ ಮಾಡಿದೆ. ಮಾರ್ಕ್ ಕಲೆಕ್ಷನ್ ಬಾಕ್ಸ್ ಆಫೀಸ್ ನಲ್ಲಿ ಡೀಸೆಂಟ್ ಆಗಿದೆ. ಆದರೆ ಟ್ರೇಡ್ ಎಕ್ಸ್ಪರ್ಟ್ಗಳು ವೀಕೆಂಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಆಗಬಹುದೆಂದು ನಿರೀಕ್ಷೆ ಮಾಡಿದ್ದರು. ಆದರೆ ವೀಕೆಂಡ್ ನಲ್ಲಿ ಕಲೆಕ್ಷನ್ ಸ್ಟಡಿಯಾಗಿ ಇದ್ದರೂ ಇನ್ನೂ ಹೆಚ್ಚು ಕಲೆಕ್ಷನ್ ಮಾಡಬಹುದೆಂಬ ಮಾತುಗಳು ಚಿತ್ರರಂಗದಲ್ಲಿ ಕೇಳಿ ಬರುತ್ತಿದೆ. ಹಾಗಿದ್ದರೆ ಕಳೆದ 4 ದಿನಗಳಲ್ಲಿ ಮಾರ್ಕ್ ಸಿನಿಮಾ ಗಳಿಸಿದೆಷ್ಟು ಅನ್ನುವುದನ್ನ ನೋಡುವುದಾದರೆ ಮೊದಲನೇ ದಿನ 15.9 ಕೋಟಿ, 2ನೇ ದಿನ 3.2 ಕೋಟಿ, 3ನೇ ದಿನ 3.2 ಕೋಟಿ, 4ನೇ ದಿನ 3.50 ಕೋಟಿ, ಒಟ್ಟಾರೆ 25.8 ಕೋಟಿ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಮಾರ್ಕ್ ಕಲೆಕ್ಷನ್ ಮಾಡಿದೆ. ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾಗೆ ಅಸಲಿ ಪರೀಕ್ಷೆ ಎದುರಾಗುವುದು ಸೋಮವಾರ. ಮೊದಲ ಸೋಮವಾರ ಮಾರ್ಕ್ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದರೆ ಇನ್ನೊಂದು ವಾರ ಸೇಫ್ ಆದಂತೆ. ಸೋಮವಾರ ಸಹಜವಾಗಿ ವರ್ಕ್ ಡೇ. ಹೀಗಾಗಿ ಜನರು ಥಿಯೇಟರ್ಗೆ ಮುಖ ಮಾಡುವುದು ಕಷ್ಟ. ಒಂದು ವೇಳೆ ಸಿನಿಮಾ ಕ್ರೇಜ್ ಹುಟ್ಟಿ ಹಾಕಿದ್ರೆ ಸೋಮವಾರ ಅನ್ನೋದನ್ನು ಲೆಕ್ಕಿಸದೆ ಸಿನಿಮಾ ನೋಡ್ತಾರೆ. ಮಾರ್ಕ್ಗೂ ಕೂಡ ಇದೇ ರೀತಿ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಸಿಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.